ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಲಾಹಳ್ಳಿ ಗ್ರಾಮದ ಬಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸೊಂದನ್ನು ರಸ್ತೆ ತಡೆದು ಅದರ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಲಾದ ಘಟನೆ ನಡೆದಿದ್ದು, ಇದರಿಂದ ಪ್ರಯಾಣಿಕರಲ್ಲಿ ಆತಂಕ ಉಂಟಾಗಿದೆ. ಮೂಲಗಳ ಪ್ರಕಾರ ಹಿಂದಿನ ದಿನ ಮದರಿ ಗ್ರಾಮದ ಬಳಿ ನಡೆದ ರಸ್ತೆ ಸಂಚಾರಕ್ಕೆ ಸಂಬಂಧಿಸಿದ ಜಗಳವೇ ಈ ಘಟನೆಗೆ ಕಾರಣವೆಂದು ಹೇಳಲಾಗುತ್ತಿದೆ. ಬಸ್ ನಿರ್ವಾಹಕ ಮತ್ತು ಆಟೋ ರಿಕ್ಷಾ ಚಾಲಕನ ನಡುವೆ ವಾಹನ ಚಲಾಯಿಸುವ ಹಕ್ಕಿನ ವಿಷಯದಲ್ಲಿ ವಿವಾದ ಉಂಟಾಗಿತ್ತು ಎನ್ನಲಾಗಿದೆ. ಆ ಜಗಳ ನಂತರ ಆಟೋ ರಿಕ್ಷಾ ಚಾಲಕ ದ್ವೇಷವನ್ನು ಮಂದಲಿಟ್ಟುಕೊಂಡಿದ್ದನೆಂದು ಮರುದಿನ ಕಲಾಹಳ್ಳಿ ಗ್ರಾಮದ ಬಳಿ ಬಸ್ಸನ್ನು ಅಡ್ಡಗಟ್ಟಿ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದನೆಂದು ಪೊಲೀಸರು ತಿಳಿಸಿದ್ದಾರೆ. ಸಾರ್ವಜನಿಕ ಸಾರಿಗೆ ಸಿಬ್ಬಂದಿಯ ಮೇಲಿನ ಈ ಹಠಾತ್ ದಾಳಿಯು ಬಸ್ನಲ್ಲಿದ್ದ ಪ್ರಯಾಣಿಕರಲ್ಲಿ ಆತಂಕವನ್ನು ಉಂಟುಮಾಡಿತು. ಕರ್ತವ್ಯದಲ್ಲಿದ್ದ ಸಾರಿಗೆ ಸಿಬ್ಬಂದಿಯ ಮೇಲಿನ ಹಲ್ಲೆಯನ್ನು ಸ್ಥಳೀಯ ನಿವಾಸಿಗಳು ಖಂಡಿಸಿದ್ದು, ಈ ಘಟನೆಯು ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಗುರಿಯಾಗಿದೆ. ಈ ಘಟನೆಯ ಬಗ್ಗೆ ಕುಲಂಕುಷ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ನಿವಾಸಿಗಳು ಪೊಲೀಸ್ ಹಾಗೂ ಹಿರಿಯ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಅಲ್ಲದೆ ಇದಕ್ಕೆ ಕಾರಣರಾದವರನ್ನು ಗುರುತಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆಯೂ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ನಾನು ಬಂದಿನಿ ಸಾಯಿಬಾರ ಒಟ್ಟಿ ಮಾತಿಲ್ಲ. ನಾನು ಸರ್ವಣ ಮಾತ್ರ ಏನ ಕ್ಲಿಯರ್ ಮಾಡ್ಕೊತೀನಿ. ನಾವು ಹೋಗಲ್ಲ. ನಾವು ಏನು ಅವನೇ ಮೇಲೆ ಸಿಕ್ಕಾಗ ಅವನೇ ಮೇಲೆ ಅವನೇ ಮೇಲೆ ಅವನೇ ಮೇಲೆ ನೇನು ಕೇಳಿ ತುಂಬಿ ಕೇಳ್ತಾನೆ ನನಗೆ. ನಾವು ಭಯ ತುಂಬಿ ಕೊಡ್ತೀನಿ. ನೀನ್ ನಾವು ತುಲ್ ಏನ್ ಅಂಗಡಿ ಮಗನ ಏನ್ ನಾವು ತುಲ್ ಯಾರು ನಾವು ತುಲ್ಲ ನೀನ್ ತುಲ್ ಏನ್ ಮಾಡ್ಕೊತ ನೀನ್ ನಾವು ತುಲ್ ಏನ್ ಮಾಡ್ಕೊತ ನಾವು ತುಲ್